ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಚುನಾವಣೆ ಹತ್ತಿರ ಬರ್ತಾ ಇದೆ. ಅದಕ್ಕಾಗಿ ಪಕ್ಷಗಳು ಈಗಾಗಲೇ ಸಾಕಷ್ಟು ಸಿದ್ಧತೆ ನಡೆಸಿಕೊಳ್ತಿವೆ. ಅಬ್ಬರದ ಪ್ರಚಾರವನ್ನ ಅಲ್ಲಲ್ಲಿ ಶುರು ಮಾಡಿವೆ. ಇದರ ಜೊತೆಗೆ ಹಣಕಾಸು ವಿಚಾರದಲ್ಲೂ ಪಕ್ಷಗಳು ಪ್ರಬಲವಾಗಿರಬೇಕು. ಹಾಗಿದ್ರೆ ತರಾತುರಿಯಲ್ಲಿ ಕರೆದ ಕೆಂಪೇಗೌಡ ಬಡಾವಣೆ ನಿರ್ಮಾಣದ ಟೆಂಡರ್ ಕೂಡ ಹಣಕಾಸು ಮೂಲವೇ? ಇಂಥದೊಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಚುನಾವಣೆ ಈಗ ಹತ್ರ ಬರ್ತಿದೆ. ಹೀಗಾಗಿ ನೆನೆಗುದಿಗೆ ಬಿದ್ದಿದ್ದ ಯೋಜನೆಗಳೆಲ್ಲ ಸರ್ಕಾರದ ನೆನಪಿಗೆ ಬರ್ತಿವೆ. ಇದಕ್ಕೆ ಗುಡ್ ಎಕ್ಸಾಂಪಲ್ ಕೆಂಪೇಗೌಡ ಬಡಾವಣೆ ನಿರ್ಮಾಣಕ್ಕೆ ಬೇಕಾದ ಬಹುತೇಕ ಭೂಮಿ ಇನ್ನೂ ಸ್ವಾಧೀನವಾಗಿಲ್ಲ. ಆಗ್ಲೇ ಮೂಲ ಸೌಕರ್ಯಗಳಿಗಾಗಿ ಟೆಂಡರ್ ಕರೆಯಲು ಸರ್ಕಾರ ಮುಂದಾಗಿದೆ. ಸ್ವತಃ ಬಿಡಿಎಯೇ ಮರೆತು ಬಿಟ್ಟಿದ್ದ ನಾಡಪ್ರಭು ಕೆಂಪೇಗೌಡ ಬಡಾವಣೆಗೆ ಸರ್ಕಾರ ಆತುರಾತುರವಾಗಿ 2.5 ಸಾವಿರ ಕೋಟಿ ಮೊತ್ತದ ಟೆಂಡರ್ ಕರೆದಿದೆ. ಈ ಸಂಬಂಧ ಇಂದು ಸರ್ಕಾರ ಹಾಗೂ ಬಿಡಿಎ ಅಧಿಕಾರಿಗಳ ಸಭೆ ನಡೆಯಿತು. ಆದ್ರೆ ಇದಕ್ಕೆ ಸಣ್ಣ ಗುತ್ತಿಗೆದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು 2,000 ಕೋಟಿ ಆಗಿದೆ. 1,070 ಕೋಟಿಗೆ 106% ಎಬೋ 2,000 ಕೋಟಿ ಆಯಿತು. ಈ ಲೇಔಟ್ ಮಾಡೋದು ಸಾಮಾನ್ಯವಾದ ಲೇಔಟ್, 18 ಮೀಟರ್ ರೋಡು. ಅದೇ ರೀತಿ ಇದೇನು ಮಾಡಿಫಿಕೇಶನ್ ಮಾಡಿ ಇದೇನು ಸಿಂಗಾಪುರ್ ಬಡಾವಣೆ ಇನ್ನೊಂದು ಬಡಾವಣೆ ಅಂತೇನಿಲ್ಲ. ಈ ಮೂಲಕ ಸರ್ಕಾರ ನಿಧಿ ಸಂಗ್ರಹಕ್ಕೆ ಮಾರ್ಗ ಹುಡುಕಿದೆ. ರಸ್ತೆ, ನೀರಿನ ಸಂಪರ್ಕ ಹಾಗೂ ಚರಂಡಿ ನಿರ್ಮಾಣಕ್ಕೆ ತರಾತುರಿಯಲ್ಲಿ ಕರೆದ ಈ ಟೆಂಡರ್ಗೆ ಯಾವುದೇ ಕಾರಣಕ್ಕೂ ಮನ್ನಣೆ ನೀಡಬಾರದೆಂದು ಬಿಡಿಎ ಅಧ್ಯಕ್ಷ ಸುಬೀರ್ ಹರಿ ಸಿಂಗ್ಗೆ ದೂರು ನೀಡಿದ್ದಾರೆ. ಈಗಾಗಲೇ ನಾವು 2 ಸರಿ ಆಯುಕ್ತರಿಗೆ, ಚೀಫ್ ಇಂಜಿನಿಯರ್ಗೆ ನಾವು ಲೆಟರ್ ಕೊಟ್ವಿ. ಈ ರಾಜಕೀಯ ಒತ್ತಡಗಳಿಂದ ಇನ್ನೊಂದರಿಂದ ಅವರು ಈ ರೀತಿ ಬೋರ್ಡ್ಗೆ ಒಳೊಳಗೆ ಸಂಚು ಮಾಡಿ ಇದನ್ನೇನು ಬಹಿರಂಗವಾಗಿ ಮಾಡ್ತಾ ಇಲ್ಲ. ಇನ್ನು ಟೆಂಡರ್ ಬಗ್ಗೆ ಕರೆದ ಇವತ್ತಿನ ಬಿಡಿಎ ಮಂಡಳಿ ಸಭೆಯಲ್ಲಿ ಸಹಮತಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಮುಂದಿನ ಮಂಡಳಿ ಸಭೆಗೆ ಮುಂದೂಡಲಾಗಿದೆ. ಒಟ್ನಲ್ಲಿ ಕಣ್ಮುಂದೆ ಕೋಟಿ ಹಣ ನಷ್ಟವಾಗೋದು ಗೊತ್ತಿದ್ರೂ ಬಿಡಿಎ ಕೈಕಟ್ಟಿ ಕುಳಿತುಕೊಳ್ಳುವಂತ ಸ್ಥಿತಿಯನ್ನ ಸರ್ಕಾರ ನಿರ್ಮಾಣ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ 6 ತಿಂಗಳ ಹಿಂದೆ ನಿವೃತ್ತಿ ಹೊಂದಿದ ಹಿರಿಯ ಪೊಲೀಸ್ ಅಧಿಕಾರಿ ಟೈಗರ್ ಅಶೋಕ್ ಕುಮಾರ್ ಕೊಲೆಗೆ ಸಂಚು ರೂಪಿಸಿರೋದು ಬೆಳಕಿಗೆ ಬಂದಿದೆ. ಶನಿವಾರದಂದು ಈ ಬಗ್ಗೆ ಮಾಹಿತಿ ದೊರಕಿದ್ದು, ಇದರ ಬಗ್ಗೆ ಶೀಘ್ರವೇ ತನಿಖೆ ಕೈಗೊಳ್ಳಬೇಕು ಅಂತ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ತಂದೆಯೇ ಮಗಳ ಮೇಲೆ ಅತ್ಯಾಚಾರ ನಡೆಸಿದ ಘಟನೆ ಬೆಂಗಳೂರಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಜೀವನ್ ಭೀಮಾ ನಗರದ ತಿಮ್ಮಾರೆಡ್ಡಿ ಕಾಲೋನಿಯಲ್ಲಿ ಘಟನೆ ನಡೆದಿದ್ದು, ಆರೋಪಿ ಪ್ರಸಾದ್ನನ್ನ ಬಂಧಿಸಲಾಗಿದೆ. ಜನವರಿ 29ರಂದು ರಾತ್ರಿ 6 ವರ್ಷದ ಬಾಲಕಿ ಮೇಲೆ ಪಾಪಿ ತಂದೆ ಅತ್ಯಾಚಾರ ನಡೆಸಿದ್ದಾನೆ. ಘಟನೆ ಬಗ್ಗೆ ತಿಳಿದ ತಾಯಿ ಮಂಜುಳಾ ಪತಿ ಪ್ರಸಾದ್ ವಿರುದ್ಧ ಜೀವನ್ ಭೀಮಾ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಪ್ರಕರಣ ಸಂಬಂಧ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,380 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,650 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ. ಬ್ರೇಕಿಂಗ್ ನಂತರ